ನಮ್ಮ KGF ಅಲ್ಲೂ ಒಂದಾಗಿದೆ. ಈ ವರ್ಷದಲ್ಲಿ ಬರ್ತಕ್ಕಂಥ ವರ್ಷದಲ್ಲಿ ಪ್ರಾರಂಭ ಆಗ್ಬೋದು. ಅದೇ ರೀತಿ ಡಿಸ್ಟ್ರಿಕ್ಟ್ ಅಲ್ಲಿ ಕೋಲಾರಲ್ಲೂ ಸಹ ಒಂದಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು ಒಂದು 20 ಸ್ಕೂಲ್ ಏನೋ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ. அவர் வந்து ஒரு யானை மாதிரி. யானை என்ன சொல்லுவாங்க, சத்தாலும் ஆயிரம் பொய்சாலும் ஆயிரம்ட்டு. அவருக்கு பதவி இருந்தாலும் சரி பதவி ಇಲ್ಲಾಗಟ್ಟಿ ಸರಿ ಅವರು ಯಾನೆ ಸಂಬಳ ಕೊಡುವವನೇ ಮಾಲೀಕ, ಆದರೆ ಸಂಬಳ ಕೊಡುವ ಮಟ್ಟಕ್ಕೆ ಆತನನ್ನು ಬೆಳೆಸಿದವನು ಕಾರ್ಮಿಕನು. ಜಯ ಕಾರ್ಮಿಕ, ಜೈ ಶ್ರಮಿಕ. ಬೆವರು ಹನಿ ಮಣ್ಣಿಗೆ ಬಿದ್ದರೆ ಅದು ಬಂಗಾರವಾಗೋದು ನೋಡು. ಕೈಗಳ ಶಕ್ತಿ ಸೇರಿ ಬಂದರೆ ಕಲ್ಲು ಕೂಡ ಮಾತಾಡೋದು ನೋಡು. ಸೂರ್ಯೋದಯಕ್ಕೂ ಮೊದಲು ಎದ್ದು ಹೊಸ ಕನಸಿಗೆ ಜೀವ ಕೊಡುವರು. ಈ ದೇಶದ ಪ್ರತಿ ಬೆಳಕಿಗೂ ಶ್ರಮಿಕರೇ ಕಾರಣ ಆಗಿರುವರು. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಶ್ರಮವೇ ದೇಶದ ದೀಪ. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಬೆವರೇ ಬದುಕಿನ ರೂಪ. ಎರಡು ಕೈಯಲ್ಲಿ ಲೋಕ ಕಟ್ಟೋ ವೀರರಿಗಿದು ಹಬ್ಬದ ದಿನ. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಹೃದಯದ ಗೌರವದ ಧ್ವಜ. ಕಬ್ಬಿಣ ಮಣ್ಣಿನ ನಡುವೆ ನಿಂತು ಕಷ್ಟವನ್ನೇ ಹಾಡಾಗಿಸುವರು. ನಮ್ಮ ಬದುಕಿನ ಪ್ರತಿ ಹೆಜ್ಜೆಗೂ ಹೊಸ ದಾರಿಯನ್ನೇ ಕಟ್ಟಿಸುವರು. ನೋವು ಇದ್ದರೂ ನಗುತ್ತು ನಡೆಯುವ ಮನಸ್ಸು ತುಂಬಿದ ಮಹಾಯೋಧರು. ನಮ್ಮ ದುಡಿಮೆಯ ಶಬ್ದ ಕೇಳಿಗರೆ ಜಗವೇ ಎದ್ದು ನನಮಾಡುವರು. ಈ ಕೈಗಳು ಸೋಲೋದಿಲ್ಲ, ಈ ಹೃದಯ ತಣಿವುದಿಲ್ಲ. ಕಾರ್ಮಿಕನೇ ನಮ್ಮ ಬಲ, ಅವನೇ ದೇಶದ ಹೆಮ್ಮೆ ಬೇಳ. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಶ್ರಮವೇ ದೇಶದ ದೀಪ. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಬೆವರೇ ಬದುಕಿನ ರೂಪ. ಕನಸು ಕಟ್ಟುವ ಕೈಗಳಿಗೆ ಇಂದು ಗೌರವದ ಹೂವಿನ ಮಳೆ. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಿನ್ನಿಂದಲೇ ನಾಳೆಯ ಬೆಳಗ್ಗೆ. ಜೈ ಕಾರ್ಮಿಕ, ಜೈ ಶ್ರಮಿಕ. இவ்வளவு நேரமாக எல்லோரும் கூட இங்க வந்திருக்கிறதான ஒவ்வொருவரையும் உங்களை அன்போடு நாங்கள் வரவேற்கிறோம். எங்கள் மத்தியில மதிப்புக்குரிய ஐயா நசீர் அஹமத் அவர்கள் வந்திருக்கிறார்கள். நம் மத்தியில் வந்திருப்பது ரொம்ப சந்தோஷமான ஒரு காரியம். காரணம் என்னென்றால் அநேக வேலைகள் இருக்கிறது அவருக்கு. இருந்தாலும் கூட நம் மத்தியில் அவர் வந்து இந்த நேரத்தை கொடுத்து பண்ணினால் அவர் வருகவற்று அடுத்தபடியாக நம்மளுடைய எம் சம்பத்குமார் அவர்கள் இந்த கட்டட கார்மிக சேர்மனாக இருக்கிறார். அதை சேர்ந்த நளினி அவர்களும் கூட செக்ரட்டரியாக இருக்கின்றார்கள். நம்ம மத்தியில் ஷகன் வந்திருக்கிறாரு. பெங்களூரு பட்டணத்தில் இருந்து இந்த கட்டட கார்மிக ಸಂಘத்தின் ಸಾರ್ಭಾಗ ಅವರೇ வருக என்று ಶ್ರೀಮತಿ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕ ಮತ್ತು ಇತರ ಸಂಘದ
2012ರಲ್ಲಿ ಸ್ಥಾಪನೆ ಆಗಿ 14 ವರ್ಷ ಪೂರ್ಣಗೊಂಡಿರುತ್ತದೆ. ಈ ಸಂಘದ ಒಟ್ಟು 50,000 ಕಟ್ಟಡ ಕಾರ್ಮಿಕರು ಒಳಗೊಂಡಿರುತ್ತಾರೆ. ಇದು ನಮಗೆ ಹೆಮ್ಮೆಯ ವಿಷಯವಾಗುತ್ತದೆ. ದುಡಿದವನಿಗೆ ಸಂಬಳ ಕೊಡುವವನೇ ಮಾಲೀಕ, ಆದರೆ ಸಂಬಳ ಕೊಡುವ ಮಟ್ಟಕ್ಕೆ ಆತನನ್ನು ಬೆಳೆಸಿದವನು ಕಾರ್ಮಿಕನು. ಅದರಿಂದ ನಮ್ಮ ಸಂಘದಲ್ಲಿ ಇರುವ ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ, ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ನಮ್ಮ ಸಂಘದ ನೋಂದಾಯಿನಿ ಕಾರ್ಮಿಕರಿಗೆ ದೊರಕುವ ಸೌಲಭ್ಯಗಳ ಪಟ್ಟಿ ಹೀಗಿದೆ. 400,000 ಕಾರ್ಮಿಕ ಮಕ್ಕಳಿಗೆ ಮದುವೆ ಸಹಾಯಧನ 60,000 ತಲುಪಿಸಿದೆ. 300 ಮೃತಪಟ್ಟ ಕುಟುಂಬಗಳಿಗೆ ಮರಣ ಸಹಾಯಧನ 75,000 ತಲುಪಿಸಿದಿವೆ. 60 ವರ್ಷ ಮೇಲ್ಪಟ್ಟ 30 ಕಟ್ಟಡ ಕಾರ್ಮಿಕರಿಗೆ ಪಿನ್ಷನ್ ಸೌಲಭ್ಯ ಹಾಗೂ ಕುಟುಂಬ ಪೆನ್ಷನ್ ಸೌಲಭ್ಯ ಕೂಡ ನೀಡಿದ್ದೇವೆ. ಕಾರ್ಮಿಕರ 2 ಮಕ್ಕಳಿಗೆ ಸ್ಕಾಲರ್ಶಿಪ್, ಲ್ಯಾಪ್ಟಾಪ್ ಮತ್ತು ಸ್ಟೂಡೆಂಟ್ ಎಸೆನ್ಷಿಯಲ್ ಸ್ಕೂಲ್ ಕಿಟ್ ಸರ್ಕಾರ ಮೂಲಕ ತಲುಪಿಸಿದ್ದೇವೆ. ಸರ್ಕಾರ ಮೂಲಕ ಪ್ರೊಹಿಬಿಟಾ ಸರ್ವಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ನಮ್ಮ ಸಂಘದ 1000 ಕಾರ್ಮಿಕರಿಗೆ RPL ಟ್ರೈನಿಂಗ್, ಅதாவது ರೆಕಗ್ನೈಸೇಷನ್ ಆಫ್ ಪ್ಯೂರ್ ಲರ್ನಿಂಗ್ ತರಬೇತಿ ನೀಡಲಾಗಿದೆ. ಅವರಿಗೆ ಸುರಕ್ಷತಾ ಕಿಟ್ಟು ಮತ್ತು ಸ್ಟೈಫಂಡ್ 2,000 ಹಾಗೂ ಸರ್ಟಿಫಿಕೇಟ್ ನೀಡಲಾಗಿದೆ. ಕರ್ನಾಟಕದ ಸರ್ಕಾರ ಆರೋಗ್ಯ ಸಂಚಾರಿ ಘಟಕ ಮೊಬೈಲ್ ಹೆಲ್ತ್ ಯೂನಿಟ್ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ನೀಡಲಾಗಿದೆ. ಅದು ಮಾತ್ರ ಅಲ್ಲ, ಕಟ್ಟಡ ಕಾರ್ಮಿಕ ಮಾತ್ರ ಅಲ್ಲ, ಕಟ್ಟಡದ ಅಸಂಘಟಿತ ಕಟ್ಟಡ ಕಾರ್ಮಿಕರ ಅಲ್ಲದೆ ಇತರ ESI PF ಇಲ್ಲದ ಕಾರ್ಮಿಕರು ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಂಸ್ಥೆ ಮೂಲಕ ಮನೆ ಕೆಲಸ, ಟೈಲರ್, ಹೋಟೆಲ್ ಕಾರ್ಮಿಕರ, ಇತರ ಕೆಲಸಗಾರರಿಗೆ 1000 ಜನರಿಗೆ ಶ್ರೀ ರಾಜೀವ್ ಗಾಂಧಿ ಹೋಲಿಕೆ ಕಾರ್ಮಿಕ ಮತ್ತು ಇತರ ಕಾರ್ಮಿಕರ ಸಂಘದ ಮುಂದೆ ನೋಂದಾಯಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗಿದೆ. ಕರ್ನಾಟಕ ಮೋಟಾರ್ ಟ್ರಾನ್ಸ್ಪೋರ್ಟ್ ಡ್ರೈವರ್ಸ್ ಮತ್ತು ಸಂಬಂಧಪಟ್ಟ ಮೆಕ್ಯಾನಿಕ್ಸ್ಗಳು 200 ಕಾರ್ಮಿಕರಿಗೆ ನೋಂದಾಯಿನಿ ಮಾಡಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗಿದೆ. ಅವರಿಗೆ ಸೌಲಭ್ಯಗಳು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ 5 ಲಕ್ಷ ಮತ್ತು ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸೌಲಭ್ಯ ನೀಡಲಾಗಿದೆ. ನಮ್ಮ ಕಾರ್ಮಿಕರಿಗೆ ಸಹಾಯ ಮಾಡಿ ತಲುಪಿಸಿದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ನಮ್ಮ ಸಚಿವರು, ಶಾಸಕರು ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಂಘದ ಧನ್ಯವಾದಗಳನ್ನು ತಿಳಿಸುತ್ತೇವೆ. இவங்க கர்நாடக இது அசங்கிட்ட கார்மிகர் சங்கத அவங்களுக்கு டைலர்ன்றத ஸ்மார்ட் கார்டு கொடுத்துருக்காங்க. மகாலட்சுமி ஸ்ட்ரீட் வெண்டர். மகாலட்சுமி ஸ்ட்ரீட் வெண்டர். காயத்ரி வீட்டு வேலை செய்யறவங்க, டொமஸ்டிக் ஒர்க்கர், ஸ்டேஜ் மேல வரணும். நாகராஜ கார் டிரைவர். குணசீலன் ஆட்டோ டிரைவர். ರಾಜಪ್ಪ ಬಾರ್ಬರ್. ಪೂರ್ಣ ಕಾರ್ಯಕ್ರಮ ಬಾರಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇವೆ. ಕೋಲಾರ್ ಗೋಲ್ಡ್ ಫೀಲ್ಡ್ ಇದು ನಾನು ಹುಟ್ಟಿದ್ದು ಜಾಗ. ಇಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪಡೆದಿದ್ದ ಜಾಗ. ಸುಮಾರು 50 ವರ್ಷಗಳ ಕಾಲ ನಮ್ಮ ಹೋರಾಟ ಪ್ರಾರಂಭ ಆಗಿತ್ತು. 1977ರಲ್ಲಿ ನಾವು ಕೋಲಾರ್ ಗೋಲ್ಡ್ ಫೀಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಹೇಳಿ ಒಂದು
ಸಂಸ್ಥೆಯನ್ನು ಮಾಡಿ ಅದರಲ್ಲಿ ಸಂಪತ್ ಕುಮಾರು, ಸಗನ್ಮಲ್ಲು, ಜೇಪಾಲು ಎಲ್ಲರೂ ಸಾಕಷ್ಟು ಜನ ನಾವೆಲ್ಲ ಡೇವಿಡ್ ಎಲ್ಲರೂ ಸೇರಿದ್ದೀವಿ ಅದರಲ್ಲಿ. ಅದೇ ಸಂದರ್ಭದಲ್ಲಿ KGF ಫಸ್ಟ್ ಗ್ರೇಡ್ ಕಾಲೇಜ್, ಆ ಕಾಲೇಜಲ್ಲಿ ನಾನು ಓದ್ತಿದ್ದಾಗ ಅಲ್ಲೂ ಸಹ ಸ್ಟೂಡೆಂಟ್ಸ್ ಯೂನಿಯನ್ ಫಾರ್ಮ್ ಮಾಡಿ ಅಲ್ಲೂ ಸಹ ಈ ನಗರಕ್ಕೆ ಬೇಕಾದಂತ ಸವಲತ್ತುಗಳು ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು KGF ಸಿಟಿ ಬಸ್ ಸರ್ವಿಸ್ ನಡೀತಾ ಇರಬೇಕಾದ್ರೆ ಅದು ನಾವು ಮಾಡಿದ್ದು ಹೋರಾಟ ಕಾರಣ ಅಂತ ಹೇಳಿ ನಾವು ಭಾಗವಹಿಸ್ತೀವಿ. ಅದೇ ರೀತಿ ಸಿವಿಲ್ ಹಾಸ್ಪಿಟಲ್ ಪಕ್ಕದಲ್ಲಿ ರಾಜೀವ್ ಗಾಂಧಿ ನಗರ ಸ್ಲಮ್, ಅದು ಸಹ ಆ ಸ್ಲಮ್ ಖಾಲಿ ಮಾಡಬೇಕು ಅಂತ ಹೊರಟಾಗ ಸಂಜಯ್ ಗಾಂಧಿ ನಗರ, ಸೊ ಅಲ್ಲಿ ನಾವು ನಿಂತ್ಕೊಂಡು ಆ ಸ್ಲಮ್ ಖಾಲಿ ಮಾಡಬಾರ್ದು, ಅಲ್ಲಿ ಬಡವರಿಗೆ ಜಾಗ ಕೊಡಬೇಕು, ಅಲ್ಲಿ ಬಡವರು ವಾಸ ಮಾಡಬೇಕು ಅಂತೇಳಿ ಅಲ್ಲೂ ಸಹ ಹೋರಾಟ ಮಾಡಿ ಇವತ್ತವರೆಗೂ ಆ ಸಂಜಯ್ ಗಾಂಧಿ ನಗರ ವಾಸ ಇದ್ದಾರೆ. ಸಾಕಷ್ಟು ಜನ ಅಲ್ಲಿ ಜೀವನವನ್ನು ಮಾಡ್ತಿದ್ದಾರೆ. ಇದೆಲ್ಲ ಒಂದು 50 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಅದನ್ನ ನೋಡಿದಾಗ ಒಂಥರ ಇಷ್ಟೊಂದು 50 ವರ್ಷಗಳ ಕಾಲ ನಾವು ಜನರ ಸೇವೆ ಮಾಡಬೇಕಾದ್ರೆ ಜನರ ಆಶೀರ್ವಾದ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಜನರ ಸಪೋರ್ಟ್ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟು ರಾಜಕೀಯವಾಗಿ ನಮಗೆ ಒಂದು ಶಕ್ತಿಯಾಗಿ ಬರ್ತದೆ. ಹಾಗಾಗಿ ನಾವು ಇವತ್ತಿನ ದಿವಸ ಈ ಕರ್ನಾಟಕ ನಮ್ಮ ಇಂದಿರಾ ಗಾಂಧಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್, ಈಗ ನೀವು ಸುಮಾರು ಎಷ್ಟು ವರ್ಷ ಆಯ್ತು ಮಾಡಿ? ಇದು 15 ವರ್ಷ ಆಗಿದೆ. 15 ವರ್ಷದಿಂದ ಸಂಪತ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾನೆ ಇದೆ. KGF ನಗರದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡು, ಆ ಸ್ಮಾರ್ಟ್ ಕಾರ್ಡ್ ಸಿಕ್ಕಿದ್ರೆ ಸಾಕಷ್ಟು ಬೆನಿಫಿಟ್ ಸಿಗ್ತದೆ. ಅವ್ರಿಗೆ ಎಜುಕೇಶನ್ ಅಸಿಸ್ಟೆಂಟ್, ಅವ್ರ ಮಕ್ಳು ಏನಾದ್ರು ಓದೋದಾದ್ರೆ ಪ್ರೊಫೆಷನಲ್ ಕಾಲೇಜಸ್ಗೆ, ಇಂಜಿನಿಯರಿಂಗ್ ಕಾಲೇಜ್ಗೆ, ಡಿಪ್ಲೊಮಾಗೆ ಹೋಗ್ಬೇಕಾದ್ರೆ ಒಂದು 50,000 ರೂಪಾಯಿ ಅವ್ರಿಗೆ ಉಚಿತವಾಗಿ ಸಿಗ್ತದೆ, ಫ್ರೀಯಾಗಿ ಸಿಗ್ತದೆ 50,000 ರೂಪಾಯಿ. ಅದೇ ರೀತಿ ಅವ್ರ ಮನೆಯಲ್ಲಿ ಏನಾದ್ರು ಮದುವೆ ಆದ್ರೆ 60,000 ರೂಪಾಯಿ ಸರ್ಕಾರದಿಂದ ಕೊಡ್ತಾರೆ ಮದುವೆಗೆ. ಅದೇ ರೀತಿ ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟ್, ಸರ್ಜರಿ ಏನಾದಾದ್ರೆ 2 ಲಕ್ಷ ರೂಪಾಯಿ ಸಿಗ್ತದೆ. ಹಾಗಾಗಿ ಇದೆಲ್ಲ ಯಾರಾದ್ರೂ ತೀರೋದ್ರೆ ಫ್ಯುನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಅದು ಸಹ 1.5 ಲಕ್ಷ ರೂಪಾಯಿ ಸಿಗ್ತದೆ. ಅದೇ ರೀತಿ ಆಕ್ಸಿಡೆಂಟ್ ಡೆತ್ ರಿಲೀಫ್, ರೋಡ್ ಆಕ್ಸಿಡೆಂಟ್ ಆದ್ರೆ 6.5 ಲಕ್ಷ ರೂಪಾಯಿ, ಸ್ಪಾಟ್ ಡೆತ್ ಆದ್ರೆ ಕೆಲಸ ಮಾಡೋ ಜಾಗದಲ್ಲಿ 9.5 ಲಕ್ಷ ರೂಪಾಯಿ. ಆ ರೀತಿ ಫ್ಯಾಮಿಲಿ ಪೆನ್ಷನ್ ಸಹ ಈಗ ಶುರು ಮಾಡಿದ್ದಾರೆ, ತಿಂಗಳಿಗೆ 1,500 ರೂಪಾಯಿ ಫ್ಯಾಮಿಲಿ ಪೆನ್ಷನ್. ಇದು ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ 60 ವರ್ಷದಿಂದ ಅವ್ರು ಕಡಿಮೆ ಏಜ್ ಇರಬೇಕು. ಅವ್ರಿಗೆ ನೀವು ಬಂದು ನಿಮ್ಮ ಯಾವ್ದಾವ್ದು ಒಂದು, ನೀವು ಕಾರ್ಪೆಂಟರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರ್ಬೋದು, ಮೇಸನ್ ಆಗಿರ್ಬೋದು, ಮೇಸ್ತ್ರಿ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಆ ಇದರಲ್ಲಿದ್ದಾಗ ನೀವೆಲ್ಲ ಬಂದು ಆ ಸ್ಮಾರ್ಟ್ ಕಾರ್ಡು ತಗೊಂಡ್ರೆ, ಆ ಸ್ಮಾರ್ಟ್ ಕಾರ್ಡ್ ನಿಮ್ಮಲ್ಲಿ ಇದ್ರೆ ಈ ಬೆನಿಫಿಟ್ಸ್ ಎಲ್ಲ ನಿಮಗೆ ಸಿಗ್ತಕ್ಕಂಥದ್ದು. ಈಗ ಮೊನ್ನೆ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅವರು ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಉಚಿತವಾಗಿ ಕೊಡ್ತಾರೆ. ಅಲ್ಲಿ ಇರ್ಲಿಕ್ಕೂ ಅವಕಾಶ ಇದೆ, ಅಲ್ಲೇ ವಾಸ ಮಾಡಬೇಕು. ಅವ್ರಿಗೆ ಯೂನಿಫಾರ್ಮು, ಬುಕ್ಸು, ಕೇವಲ ಅವರು ಮಕ್ಕಳಿಗೆ ಒಂದ್ಸತಿ ನೀವು ಸೇರಿಸ್ಬಿಟ್ರೆ ಅವರು PUC ಡಿಗ್ರಿ ಆಗಿ ವಾಪಸ್ ಬಂದಂಗೆ ವ್ಯವಸ್ಥೆ ಆಗಿದೆ ಈಗ. ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಮಿಕರ ಮಕ್ಕಳಿಗೆ
ರೆಸಿಡೆನ್ಷಿಯಲ್ ಸ್ಕೂಲ್ ಅನೌನ್ಸ್ ಆಗಿದೆ. ಒಂದೊಂದು ಸ್ಕೂಲ್ ಅಂತ ಹೇಳಿದ್ರೆ 25 ಕೋಟಿ ರೂಪಾಯಿ ವೆಚ್ಚಿಂದ ಮಾಡ್ತಕ್ಕಂಥ ಸ್ಕೂಲ್ಸು. ಈ ಬರೀ ಕಾರ್ಮಿಕರ ಮಕ್ಕಳಿಗಾಗಿ ಮಾಡಿರ್ತಕ್ಕಂಥದ್ದು. ನಮ್ಮ KGF ಅಲ್ಲೂ ಒಂದಾಗಿದೆ, ಈ ವರ್ಷದಲ್ಲಿ ಬರ್ತಕ್ಕಂಥ ವರ್ಷದಲ್ಲಿ ಪ್ರಾರಂಭ ಆಗ್ಬೋದು. ಅದೇ ರೀತಿ ಡಿಸ್ಟ್ರಿಕ್ಟ್ ಅಲ್ಲಿ ಕೋಲಾರಲ್ಲೂ ಸಹ ಒಂದಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು ಒಂದು 20 ಸ್ಕೂಲ್ ಏನೋ ಘೋಷಣೆ ಮಾಡಿದ್ದಾರೆ ಬಡ್ಜೆಟ್ ಅಲ್ಲಿ. ಒಂದೊಂದು ಸ್ಕೂಲ್ಗೆ ಬರೀ ಬಿಲ್ಡಿಂಗ್ಗೆ 25 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಮತ್ತೆ ಬೇರೆ ಅದನ್ನ ನಡೆಸಲಿಕ್ಕೆ ಅದೆಲ್ಲ ಬೇರೆ ಅವಕಾಶ, ವೆಚ್ಚ ಅದೆಲ್ಲ ಸರ್ಕಾರದ ವತಿಯಿಂದ ಮಾಡ್ತದೆ. ಸೊ ಕಾರ್ಮಿಕರಿಗೆ ಒಂದು ಅವಕಾಶ ಆಗಬೇಕು, ಅವ್ರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಆಗಬೇಕು, ಅವ್ರ ಮಕ್ಕಳು ಸಹ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು, IPS ಆಫೀಸರ್ಸ್ ಆಗಬೇಕು ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನೀವು ಕಾರ್ಮಿಕರು ಇದನ್ನೆಲ್ಲ ಉಪಯೋಗವನ್ನು ಪಡ್ಕೊಳ್ಬೇಕು. ಇದು ಮಾಡ್ತಕ್ಕಂಥದ್ದು ನಿಮ್ಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನೀವು ಇದನ್ನ ಉಪಯೋಗವನ್ನು ಪಡ್ಕೊಳ್ಬೇಕು. ಹಾಗಾಗಿ ಮೇ ಡೇ, ಲೇಬರ್ ಡೇ ಅಂತ ಹೇಳ್ಬಿಟ್ಟು ಕರಿತೀವಿ. ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನ ಮೇ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ದಿವಸ ಕಾರ್ಮಿಕರಿಗೆ ಒಂದು ಅವ್ರದ್ದು ಒಂದು ಶಕ್ತಿ ಸಿಗ್ತಕ್ಕಂಥ ದಿವಸ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡ್ತಾರೆ. ಇಡೀ ಜಗತ್ತಲ್ಲಿ ಇದು ಒಂದು ಲೇಬರ್ ಡೇ ಸೆಲೆಬ್ರೇಷನ್ ಆಗ್ತದೆ. ಹಾಗಾಗಿ 1ನೇ ತಾರೀಕು ಮಾಡಲಿಲ್ಲ, ಇವತ್ತಿನ ದಿವಸ 3ನೇ ತಾರೀಕು ಮಾಡಿದ್ದಾರೆ. ನಮ್ಮ ರಾಜ್ಯದ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಬರ್ತೀನಿ ಅಂತ ಹೇಳಿದ್ರು ನನಗೆ. ನಂತರ ಅವರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಬಂದಿಲ್ಲ. ನಮ್ಮ KGF ಶಾಸಕರು ರೂಪಾ ಶಶಿಧರ್ ಅವರು ಬರಬೇಕಾಗಿತ್ತು. ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ತಡವಾಗಿ ಬರ್ತಾರೆ ಅಂದಾಗ ನಾನು ಹೋಗ್ಬೇಕು, ನಾನು ಮತ್ತೆ ಬೆಂಗಳೂರಲ್ಲಿ ನನ್ನ ಕಾರ್ಯಕ್ರಮಗಳಿದ್ದೇವೆ ಅಂತ ಹೇಳಿ ನಾನೀಗಾಗಲೇ ಬಂದಿದ್ದೇನೆ. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಭಾರಿ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಇವತ್ತಿನ ದಿವಸ ಸಂಪತ್ ಕುಮಾರು, ನಾನು, ಸಗನ್ನು, ಜಯಪಾಲು, ನಮ್ದೆಲ್ಲ ಒಂದು ಟೀಮೇ ಇತ್ತು. ಆವಾಗ ನಾವು ಹೋರಾಟ ಮಾಡ್ತಾ ಇದ್ವಿ. ಸಾಕಷ್ಟು ನಾವು ಹೋರಾಟ ಅಂದ್ರೆ ಬರೀ ಹೋರಾಟ ಮಾಡ್ತಾ ಇರಲಿಲ್ಲ, ಸೇವೆನೂ ಮಾಡ್ತಾ ಇದ್ವಿ. ಓಲ್ಡ್ ಏಜ್ ಪೆನ್ಷನ್ಶಿಪ್ ಆ ಕಾಲದಿಂದಾನೇ ಕೊಡ್ತಾ ಇದ್ದೀವಿ. ವಿಡೋ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು, ಹೆಲ್ತ್ ಕಾರ್ಡು, ಮತ್ತೆ ಸ್ಲಮ್ಸ್ ಅಲ್ಲಿ ಹೋಗ್ಬಿಟ್ಟು ಸ್ಲಮ್ ಕ್ಲೀನ್ ಮಾಡ್ತಾ ಇದೀವಿ ನಾವು. ಈಗ ಯಾರು ಮಾಡಲ್ಲ. ಸ್ಲಮ್ ಅಲ್ಲಿ ಹೋಗ್ಬಿಟ್ಟು ನಾವೇ ಕ್ಲೀನ್ ಮಾಡ್ತಾ ಇದೀವಿ. ಯಾವ ರೀತಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಯಾವ ರೀತಿ ಸ್ಲಮ್ ಅಲ್ಲಿ ನೀವು ವಾಸ ಮಾಡಿದಾಗ ಕ್ಲೀನ್ಲಿನೆಸ್ ಎಷ್ಟು ಇಂಪಾರ್ಟೆಂಟು, ಅದನ್ನೆಲ್ಲ ಹೇಳಿಕೊಡ್ತಾ ಇದೀವಿ ನಾವು. ಆ ಒಂದು ಕಾಲದಲ್ಲಿ ವಾಲಂಟ್ರಿಯಾಗಿ ಸರ್ವಿಸ್ ಮಾಡ್ತಾ ಇದೀವಿ ನಾವು. ಹಾಗಾಗಿ ಇವತ್ತುವೇ ಯುವಜನ ಮಿತ್ರರು ಇದ್ದಾಗ ನಿಮ್ಗೆ ಭಾರಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನೀವು ಜನರ ಸೇವೆ ಮಾಡಿದಾಗ. 2000 கிட்டுகளை இது அரிசி கிட்டு, ஃபுட் கிட்டு கொண்டு வந்து கொடுத்தாரு. அவருக்கு எங்களுடைய நன்றியை தெரிவித்துக்கொள்வோம். நமது மண்ணின் மைந்தர் தலைவர் ஐயா நஜீர் சாப் அவரு மினிஸ்டராக இருந்தார், எக்ஸ் மினிஸ்டரு. அதுக்கடுத்து ஏதேதோ போஸ்ட்டு, நிறைய போஸ்ட் இருந்தாங்க. மழை வர மாதிரி இருக்குது, நான் சிம்பிளாக முடிச்சிடுறேன். எல்லாம் தமிழ்லே பேசுகிறேன், கன்னடா அவ்வளோ வராது. உங்களுக்கு எல்லாருக்கும் தமிழ் வரும். இன்னைக்கு அவர் வந்து ஒரு யானை மாதிரி. யானை என்ன சொல்லுவாங்க, சத்தாலும் 1000 பொய்சாலும் 1000ன்ட்டு. அவருக்கு பதவி இருந்தாலும் சரி, பதவி இல்லாக்கட்டி சரி, அவர் யானை தான். எங்களுக்கு காங்கிரஸ்காருக்கு மற்றவங்களுக்கு கூட யானை மாதிரி அவர். இன்னைக்கு ஐயா பேசுனது சொன்னது கம்மி. இன்னைக்கு இந்த KGFலயே வந்துட்டு அவர் காலேஜ் படிக்கிறதுலேருந்து இது மட்டும் எடுத்துக்கினாக்கா எவ்வளோ பண்ணார். அந்த பஸ்ஸு சொன்னார். அந்த பஸ்ஸு வந்து நாங்கள் மாரிக்குப்பத்தில் இருந்தோம். மாரிக்குப்பத்துலேருந்து டவுனுக்கு வரணுனாக்கா அது வந்து ரொட்டி மாதிரி இருக்கும் பஸ்ஸு, பன் ரொட்டி மாதிரி. அப்படி போய் இப்படி வரும். அதில் போயிட்டு வரணுனாக்கா கண்ணியில் வேலை செய்கிறாங்க பாரு, அந்த மாதிரி எங்கே விழுமோ என்ன விழுமோ தெரியாது. அப்படியெல்லாம் இந்த பஸ்ஸை வந்து மாற்றி இந்த ஊர் நிறைய பண்ணியிருக்காரு. சொல்கிறதுக்கு டைம் இல்லை. ஒரு 2-3 மட்டும் சொல்கிறேன் நான். இந்த BGML க்ளோஸ் ஆச்சு. இந்த BGML க்ளோஸ் ஆனதுமே 2001 அப்போது நமது தலைவர், மதிப்புக்குரிய சம்பத் தலைவர், அவர் இங்கே இருக்கிறவங்க பேருங்க கூட சொல்லலை, மன்னிக்கணும். அவர் என்ன பண்ணார், போயிட்டு
இந்த மாதிரி மைண்ட்ஸ் மூட்டாங்க. ரொம்ப கஷ்டமாக இருக்குது. தொழிலாளிங்களாம் பெங்களூருக்கு கூட வேலை கிடைக்கிறதில்ல, ஒன்றும் இல்லை, ரொம்ப இதுவாக இருக்குது அப்படின்னு சொல்லும்போது ஐயா என்ன பண்ணார், இந்த ஊருக்கு இந்த கேஜிஎஃப்க்கு ஃபஸ்ட்டு இந்த கார்மெண்ட்ஸ் போட்டது ஐயா தான், நஜீர் ஐயா. யாரும் பண்ணல. 5000 தொழிலாளி வேலை செய்கிற அளவுக்கு பண்ணி கொடுத்தாரு. 5000 லேடிஸுங்க பண்ணி கொடுக்குற வேலை செய்கிற மாதிரி பண்ணி கொடுத்தாரு. ஸ்டார்ட் பண்ணது கார்மெண்ட்ஸ் ஐயா தான், நஜீர் சாப் ஐயா. அதுக்கடுத்து வந்துட்டு ஒரு ட்ரைனிங் சென்டர் ஒன்று பண்ணார். ட்ரைனிங் சென்டர் பண்ணிட்டு கோரமண்டலில் வந்து மிஷினுங்கெல்லாம் வாங்கி கொடுத்தாரு சம்பத் தலைவருக்கு. அதை வச்சு எல்லாம் ட்ரைனிங் பண்ணி இவரிங்கிருந்து அங்கே அனுப்புனாரு. இந்த வேலை பண்ணினே இருக்கும்போது இன்னைக்கு 15 வருஷம் ஆகுது. கட்டட கார்மிகர் கோலார் டிஸ்ட்ரிக்டில் இந்திரா காந்தி கட்டட காரிக்கிற மாதிரி செயல்படுறது யாருமே இல்லை. நான் கூட ராஜீவ்காந்தி கட்டட கார்மிகர் இருக்குது, ஆனால் எங்களுக்கு அந்த லாஸ்ட்டில் இருக்கிறதுனால இருந்தாலும் கூட இவர் பண்ணுற ஒர்க்கு வந்து யாரும் பண்ணுறதில்ல. அவங்க டாக்டரு, அவங்க சன்னு, இவர் இன்னைக்கு ஒரு லேபரையும் 1 வருஷம் ஆனாக்கா கார்டு ரினியூவல் பண்ணணும், அவங்க மறந்துடுறாங்க. ஒரே ஒரு இந்திரா காந்தி கட்டட கார்மிகருக்கு தான் அவங்களுக்கு ஃபோன் பண்ணி கூப்பிட்டு நீங்கள் வரணும் அப்படின்னு சொல்லி ரினியூவல் பண்ணி, நிறைய பேர் என்ன பண்ணுறாங்க தெரியுமா, அந்த 100 ரூபாய் கூட இல்லைன்றாங்க. தலைவர் எவ்வளோ பேருக்கு வந்து 100 ரூபாய் லேட்டு போகுது அப்படின்ட்டு ரினியூவல் பண்ணி கொடுக்குறாரு. இன்றைக்கி ரன்னிங்கில் எவ்வளோ பெனிஃபிட்ஸ் வாங்கின்னு இருக்கிறாங்கன்னு சொன்னாக்கா இந்த இந்திரா காந்தி கட்டட கார்மிகர்னால தான். நான் திட்டவட்டமாக சொல்கிறேன். அதுக்கு வந்துட்டு ஒரு சாஞ்சிக்கிறதுக்கு ஒரு முதுகெலும்பு வேணுன்றாங்க இல்லையா, அந்த மாதிரி வந்துட்டு மாண்புமிகு தலைவர் அவரால் தான் வந்து எதனா ஒரு சின்ன பிரச்சனைனாக்கா இமிடியேட்டாக அவங்க ஃபோன் பண்ணி சொல்கிறாங்க. அந்த கட்டட கார்மிகர், இந்திரா காந்தி கட்டட கார்மிகருக்கு எதுனா சின்ன தப்பு நடந்தாக்கா இமிடியேட்டாக வந்துட்டு வேலை செய்கிறாங்க அவங்க ஆஃபீஸர்ஸு. ஏன்னா அங்கே வந்துட்டு ஏதாவது ஒரு வேலை செய்யல, ஒரு ஃபார் எக்ஸாம்பிள் ஒரு டெத்துக்கு வந்து இன்றைக்கி 1.5 லட்ச ரூபாய் தராங்க. அது நம்ம சாப்பு சொன்னார் எல்லாமே. நான் மறுபடியும் சொல்கிறது வேணாம், மழை வேறு மூடி நிற்குது, இன்னும் பேச வேண்டியது இருக்காங்க போல் தெரியுது. அதனால் வந்து இன்னைக்கு எவ்வளோ பேருக்கு சகாயமோ பண்ணின்னு இருக்காங்கன்னு சொன்னாக்கா இந்த கட்டட கார்மிகர், இந்திரா காந்தி கட்டட கார்மிகரில் வந்து நம்பர் 1 தலைவராக இருக்கார். அதுக்கு உறுதுணையாக வந்து ஐயா நஜீர் சாப் இருக்கார். எங்கே எதுனா மிஸ்டேக் ஆனாக்கா அந்த கொரோனா டைமில் கூட கிட்டு வந்துட்டு எல்லாருக்கும் ஃபுட் கிட்டு 200, 300, 100 தான் கொடுத்தாங்க. ஆனால் சாப்பு சொல்லி கிட்டத்தட்ட 3000 கிட்டு கொடுத்தாங்க. தலைவர் சொல்கிறதுக்கு வந்துட்டார். நிறைய என்னென்ன பெனிஃபிட்டுக்குது, ஒவ்வொரு பெனிஃபிட்டும் அவர் போய் கேட்குவார். அப்படி இல்லைனாக்கா சாப்புக்கு சொன்னதை இமிடியேட்டாக ஃபஸ்ட்டு கேஜிஎஃப் கூட அப்படின்னுவார். இந்த மாதிரி இன்னைக்கு மட்டும் இந்த ஊரில் வந்துட்டு எது உண்டாலும் சரி ஐயா நஜீர் சாப்பு எங்களுக்கு ஒரு கண்ணு மாதிரி. இன்னைக்கு இருக்கிற எம்எல்ஏ கூட நிறைய வேலைங்க பண்ணின்னு இருக்காங்க, நிறைய நண்டுனுக்குது. என்ன பண்ணாலும் கூட வந்துட்டு ஐயா சப்போர்ட் பண்ணி இந்த ஊர் நல்லா இருக்கிறதுக்கு 2 பேர் ஒற்றுமையாக இருந்து வேலை செய்துன்னு இருக்காங்க. இதே மாதிரி வந்து நம்ம சாப்பு வந்து இந்த ஊர் மேலே வந்துட்டு நிறைய அக்கறை வச்சுன்னுக்கிறாரு. அவருக்கு கடவுளை வந்துட்டு நல்ல ஆசீர்வாதத்தை கொடுத்து இன்னும் அவருக்கு வந்து பலப்படுத்தி இன்னும் மேலே பெரிய பதவிக்கு போகணும் அப்படின்னு சொல்லி जय कार्मिका, जय श्रमिका. ಬೆವರು ಹನಿ ಮಣ್ಣಿಗೆ ಬಿದ್ದರೆ ಅದು ಬಂಗಾರವಾಗೋದು ನೋಡು. ಕೈಗಳ ಶಕ್ತಿ ಸೇರಿ ಬಂದರೆ ಕಲ್ಲು ಕೂಡ ಮಾತಾಡೋದು ನೋಡು. ಸೂರ್ಯೋದಯಕ್ಕೂ ಮೊದಲು ಎದ್ದು ಹೊಸ ಕನಸಿಗೆ ಜೀವ ಕೊಡುವರು. ಈ ದೇಶದ ಪ್ರತಿ ಬೆಳಕಿಗೂ ಶ್ರಮಿಕರೇ ಕಾರಣ ಆಗಿರುವರು. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಶ್ರಮವೇ ದೇಶದ ದೀಪ. ಜೈ ಕಾರ್ಮಿಕ, ಜೈ ಕಾರ್ಮಿಕ, ನಮ್ಮ ಬೆವರೇ ಬದುಕಿನ ರೂಪ. ಎರಡು ಕೈಯಲ್ಲಿ ಲೋಕ ಕಟ್ಟೋ கேஜிஎஃப் கட்டட சார்பாக ಹಬ್ಬದ ದಿನ.
இத்துடன் நிகழ்ச்சியை முடிக்கிறோம். நன்றி.